ಪಂಚ ಗ್ಯಾರಂಟಿಗಳು ಸೇರಿ ಕಲ್ಯಾಣ ಕಾರ್ಯಕ್ರಮಗಳು ಉಚಿತ ಕೊಡುಗೆಗಳಲ್ಲ, ಇವು ಆರ್ಥಿಕ ಸಾಮಾಜಿಕ ತತ್ವದಡಿ ಮಾಡಿರುವಂತಹ ಹೂಡಿಕೆ ಅಂತ ಬಜೆಟ್ನಲ್ಲಿ ಸಿಎಂ ಹೇಳಿದರು. ಈ ಮೂಲಕ ಗ್ಯಾರಂಟಿಗಳನ್ನು ಸಮರ್ಥಿಸಿದ್ದಾರೆ. ಪಂಚ ಗ್ಯಾರಂಟಿಗಳಿಗಾಗಿ 51,034 ಕೋಟಿ ಅನುದಾನ ಮೀಸಲಿಟ್ಟಿದ್ದಾರೆ. ಇದು ಕಳೆದ ಬಾರಿಗಿಂತ 975 ಕೋಟಿ ಕಡಿಮೆ ಅನ್ನೋದು ಗಮನಾರ್ಹ. ಗೃಹಲಕ್ಷ್ಮಿ ಹಣವನ್ನು ಹೂಡಿಕೆ ಮಾಡಲು ಮಹಿಳೆಯರಿಗೆ ಉತ್ತೇಜನ ನೀಡುವ ಸಲುವಾಗಿ ಸಿಎಂ ವಿಶೇಷ ಯೋಜನೆಯನ್ನು ಪ್ರಕಟಿಸಿದ್ದಾರೆ. ಗೃಹಲಕ್ಷ್ಮಿ ದುಡ್ಡನ್ನು ಸ್ವಸಹಾಯ ಗುಂಪುಗಳ ಮೂಲಕ ಹೂಡಿಕೆ ಮಾಡಲು ಅಕ್ಕ ಸಹಕಾರಿ ಸಂಘ ಸ್ಥಾಪನೆಯ ಘೋಷಣೆ ಮಾಡಿದ್ದಾರೆ. ಉಳಿತಾಯ, ಉದ್ಯಮಶೀಲತೆ ಮತ್ತು ತ್ವರಿತ ಸಾಲ ಸೌಲಭ್ಯಕ್ಕಾಗಿ ಈ ಯೋಜನೆ ಅಂತ ಸಿಎಂ ಹೇಳಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಮೈಕ್ರೋ ಫೈನಾನ್ಸ್ ವ್ಯವಸ್ಥೆಗೆ ಸರ್ಕಾರ ಗುದ್ದು ಕೊಟ್ಟಿದೆ. ಸೊ ಹಾಗಿದ್ದಾಗ ಏನಿದೆ ಲೆಕ್ಕಾಚಾರ ನೋಡೋಣ. ಗಾತ್ರ ಇರುವಂಥದ್ದು ಬಜೆಟ್ ಅದು 4,09,549 ಕೋಟಿ ಬಜೆಟ್. ಸಾಲ ಇರೋದು 1,16,000 ಕೋಟಿ. ಇದು ಸಾಲ ತಗೊಂಡಿರೋದು ಈಗ. ಒಟ್ಟಾರೆ ಇಡೀ ರಾಜ್ಯದ ಸಾಲ ಅಲ್ಲ, ಇಡೀ ರಾಜ್ಯದ ಸಾಲ 7 ಲಕ್ಷ ಕೋಟಿ ಮೇಲಾಗೋಗಿದೆ. ಇಷ್ಟು 7 ಲಕ್ಷ ಕೋಟಿ ಮೇಲೆ. ಸೊ ಇದು ಈ ವರ್ಷಕ್ಕೆ ತಗೊಂಡಿರೋದು. ಇದು ಇಲ್ಲಿಗೆ ನಿಲ್ಲಲ್ಲ, ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಇದು ಇನ್ನೊಂದು 6-7 ತಿಂಗಳು 8 ತಿಂಗಳಾದ ಮೇಲೆ 1,45,000-50,000 ಕೋಟಿವರೆಗೂ ಹೋಗದೆ ಇದ್ರೆ ಬರೆದಿಟ್ಕೊಳ್ಳಿ. ಯಾಕೆ ಅಂತ ಹೇಳ್ತೀನಿ. ಈಗ ಆಲ್ರೆಡಿ ಜನವರಿ ಮತ್ತು ಫೆಬ್ರವರಿ ತಿಂಗಳು ನಿಮ್ಮ ಹತ್ರ ಇರಲಿಲ್ಲ, ಅದನ್ನು ಮೆನ್ಷನ್ ಮಾಡಿಲ್ಲ. ಆ 40,000 ಕೋಟಿ ಸಾಲ ತಗೊಂಡ್ರಲ್ಲ, ಎಕ್ಸ್ಟ್ರಾ 30,000-40,000 ಕೋಟಿ, ಅದು ಯಾಕೆ ಮೆನ್ಷನ್ ಮಾಡಿಲ್ಲ? ಹೆಚ್ಚುವರಿಯಾಗಿ ತಗೊಂಡಿರೋ ಸಾಲ ಎಲ್ಲಿದೆ? ಅದು ನಿಮ್ ನಿಭಾಯಿಸಕ್ ಆಗ್ಲಿಲ್ವಲ್ಲ. 30,000-40,000 ಕೋಟಿ ಹೆಚ್ಚುವರೆಗೆ ಬಂದಿದೆಯಲ್ಲ, ಅದೆಲ್ಲೋಯ್ತು? ಅದು ಯಾಕೆ ಮೆನ್ಷನ್ ಇಲ್ಲ? ಓಕೆ, ಇದು ಒಂದು ಕಡೆಗೆ. ಆಮೇಲೆ ಕಳೆದ ಬಾರಿಗಿಂತ ಇವರು ಅಷ್ಟು ತಗೊಂಡಿದ್ದಾರೆ ಇಷ್ಟು ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಲೆಕ್ಕಾಚಾರಗಳನ್ನು ನಿಲ್ಲೋದಿಲ್ಲ. ಈಗ ನೋಡಿ, ಗೃಹಲಕ್ಷ್ಮಿ ವಿಚಾರಕ್ಕೆ ಬರೋಣ. ಏನು ಗೃಹಲಕ್ಷ್ಮಿ? ಇದು 28,608 ಕೋಟಿ, 40 ಲಕ್ಷ ಕಡಿಮೆ ಮಾಡ್ಕೊಂಡಿದ್ದಾರೆ. ಯಾಕೆ ಕಡಿಮೆ ಮಾಡ್ಕೊಂಡ್ರು? ಆಮೇಲೆ ಶಕ್ತಿ ಯೋಜನೆಗೆ 5,300 ಕೋಟಿ, 285 ಕೋಟಿ ಜಾಸ್ತಿ ಮಾಡಿದ್ದಾರೆ. ಅದು ಇನ್ನೂ ಜಾಸ್ತಿ ಆಗತ್ತೆ. ಈ ಶಕ್ತಿ ಯೋಜನೆ ಅದೇ ಬಸ್ಸಲ್ಲಿ ಹೋಗುತ್ತಾನೆ ಇದು. ಈ ಶಕ್ತಿ ಯೋಜನೆಗೆ ಸಾರಿಗೆ ಇಲಾಖೆಗೆ ಏನು ಹೇಳ್ತಾರೆ ಅಂತಂದ್ರೆ, ಇದರಲ್ಲಿ ಹಳೇದನ್ನೇ ಬಾಕಿ ಇಟ್ಕೊಂಡಿದ್ರು. ಒಂದು 3-4 ಸಾವಿರ ಕೋಟಿ ಏನೋ ಬಾಕಿ ಇಟ್ಕೊಂಡಿದ್ದಾರೆ, ಅದನ್ನೇ ಕೊಟ್ಟಿಲ್ಲ. ಇನ್ನೂ 2,000 ಕೋಟಿಯನ್ನು ನೀವು ಹೆಚ್ಚುವರಿಯಾಗಿ ಸಾಲ ಮಾಡ್ಕೊಳ್ಬಹುದು ಅಂತ ಮೆನ್ಷನ್ ಮಾಡ್ತಾರೆ. ಇದರಲ್ಲಿ ಇಲಾಖೆಗಳಿಗೆ ಪರ್ಮಿಷನ್ ಕೊಡೋದು, ಕೆಲವು ಇಲಾಖೆಗಳಿಗೆ ಹಂಗೆ ಕೊಟ್ಟಿದ್ದಾರೆ. ಅದಕ್ಕೆ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಪರವಾನಿಗೆ ಕೊಡಬೇಕು. ಈಗ ಹಣಕಾಸು ಇಲಾಖೆ ಕೊಟ್ಟಿದೆ. 2,000 ಕೋಟಿಯನ್ನು ಮುಖ್ಯಮಂತ್ರಿಗಳೇ ಇರೋದ್ರಿಂದ 2,000 ಕೋಟಿಯನ್ನು ನೀವು ಆಚೆ ತಗೊಳ್ಳಿ ಅಂತ ಹೇಳಿದ್ದಾರೆ ಸಾಲವನ್ನು. ಇಲ್ಲಿ 285 ಕೋಟಿ ಹಳೇದು ಬಾಕಿ ಇದೆ. ಇನ್ನೂ ಏನಿದೆಯೋ ಆ ಪಾಪ BMTC ಅವರು, KSRTC ಅವರು ನಮ್ಮ ಸಂಬಳ ಜಾಸ್ತಿ ಮಾಡ್ರಪ್ಪ, ನಮ್ಮ ಸಂಬಳ ಜಾಸ್ತಿ ಮಾಡಿ ನಮ್ದು ಬಾಕಿ ಉಳಿಸ್ಕೊಂಡಿರೋದು ಒಂದು 38 ತಿಂಗಳದ್ದು ಏನೋ ಹಂಗೆ ಉಳಿಸ್ಕೊಂಡಿದ್ದೀರಾ, ಕೊಡಿ ಅಂತಂದ್ರೆ ದಾದ್ ಪಿರಿಯೋದಿಲ್ಲ ಅವ್ರಿಗೆ. ಅವ್ರ ಸಂಬಳನೂ ಜಾಸ್ತಿ ಇಲ್ಲ, ದುಡಿತಾ ಇರ್ಬೇಕು ಅವು. ಇಲ್ಲಿ ನೋಡಿದ್ರೆ ಜಾಸ್ತಿ. ಇನ್ನು ಗೃಹ ಜ್ಯೋತಿಗೆ 10,100 ಕೋಟಿ, 443 ಕೋಟಿ ಜಾಸ್ತಿ. ಈಗ ಬರೆದಿಟ್ಕೊಳ್ಳಿ, ಗೃಹ ಜ್ಯೋತಿದು ರಾಯಚೂರಲ್ಲಿ ಸಮಸ್ಯೆ ಆಗಿದೆ, ಇನ್ನೂ ವಿದ್ಯುತ್ ಸಮಸ್ಯೆ ಆಗುತ್ತೆ ಈ ಇದರಲ್ಲಿ ಬೇಸಿಗೆಯಲ್ಲಿ. ಖರೀದಿ ಮಾಡಬೇಕು. ಆಮೇಲೆ ಕಳೆದ ಬಾರಿ ಇದೆ ಮೋಸ್ಟ್ಲಿ ಒಂದು 5,000-6,000 ಕೋಟಿ ಬಾಕಿ ಉಳಿಸ್ಕೊಂಡಿದ್ದೀರಾ ವಿದ್ಯುತ್ ಖರೀದಿ ಮಾಡಿದವ್ರ ಕಡೆಯಿಂದ. ಆ ದುಡ್ಡು ಕೊಡಬೇಕು. ಅದನ್ನೇನು ಮಾಡ್ತಿರೋ? ಅನ್ನಭಾಗ್ಯದ್ದು 6,424 ಕೋಟಿ, 1,653 ಕೋಟಿ ಕಮ್ಮಿ ಅಂತಿದ್ದಾರೆ. ಯಾಕೆ ಅಂತಂದ್ರೆ ಕಾಸೆ ಕೊಟ್ಟಿಲ್ಲ. ಒಂದು 2-3 ತಿಂಗಳಿಂದ ಅಕ್ಕಿ ಕೊಡ್ತಾರಂತೀಗ. ಆ ಅಕ್ಕಿ ಕೊಡೋದ್ರಲ್ಲಿ 1,000 ಕೋಟಿ ಕಡಿಮೆ ಆಗತ್ತೆ, ಅದು ಉಳಿಯತ್ತೆ. ಆ ಲೆಕ್ಕಾಚಾರ ಅಲ್ಲಿದೆ. ಬಟ್ ಈಗ ಬಾಕಿ 2-3 ತಿಂಗಳದ್ದು ಏನು ಲೆಕ್ಕ? ಅದನ್ನ ಕಾಸು ಕೊಡ್ತೀರಾ, ಇಲ್ಲ ಅದೇ ಮ್ಯಾನೇಜ್ ಮಾಡ್ಬಿಟ್ಟು ಹಂಗೆ ಬಿಟ್ಬಿಡ್ತೀರಾ ಯಾಮರ್ಸ್ಕೊಂಡು? ಕೊಡ್ಲೇಬೇಕಲ್ಲ. ಎಲ್ಲಿ ಕೊಡ್ತಾರೆ ನೋಡ್ತಾರೆ, ಯಾಮರ್ಸ್ಕೊಂಡೇ ಹೋಗ್ತಾರೆ. ಯುವ ನಿಧಿ 600 ಕೋಟಿ, ಅದಂತೂ ಲೆಕ್ಕಕ್ಕೆ ಸಿಗ್ತಾ ಇಲ್ಲಪ್ಪ. ಅದು ಏನು ಎತ್ತ ಯುವ ನಿಧಿ ಎಲ್ಲೋಯ್ತು? ಈ 4 ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಯುವ ನಿಧಿ ಮಾತ್ರ ಅದೇನೋ ಸ್ವಾಮಿ ಕಾರ್ಯ ಸ್ವಕಾರ್ಯ ಹಂಗೇನಾದ್ರೂ ಆಗ್ತಾ ಇದೆಯಾ? ಅದರಲ್ಲಿ ಏನೋ ಅನುಮಾನ ಬರ್ತಾ ಇದೆಯಪ್ಪ ನನಗೆ. ಆಮೇಲೆ ಈ ಗ್ಯಾರಂಟಿಗಳಿಗೆ ನನಗೆ ಬಹಳ ವಿಚಿತ್ರವಾಗಿ ಅನಿಸ್ತಾ ಇರೋದು, ಮೊದಲನೇ ವರ್ಷ 57,000 ಕೋಟಿಯನ್ನ ಮೀಸಲಿಟ್ರು, 2ನೇ ವರ್ಷ 52,000 ಕೋಟಿಯನ್ನ ಮೀಸಲಿಟ್ರು, 3ನೇ ವರ್ಷ 51,000 ಕೋಟಿಯನ್ನ ಮೀಸಲಿಟ್ರು. ಕಡಿಮೆ ಆಗ್ತಾ ಬರ್ತಾ ಇದೆ. ಏನಕ್ಕೆ ನಂಗೆ ಅರ್ಥ ಆಗ್ತಿಲ್ಲ. ಇವರು ಯಾಕೆ ಕಡಿಮೆ ಆಗ್ತಾ ಇದೆ? ಅದು ಏನೋ ಮಿಸ್ ಹೊಡಿತಾ ಇದೆ ಅಲ್ಲಿ. 57,000 ಕೋಟಿ ಇದ್ದಿದ್ದನ್ನ 51,000 ತಂದು 5,000 ಕೋಟಿ ಕಡಿಮೆ ಆಗೋಗ್ಬಿಟ್ಟಿದೆ. ಎಲ್ಲಾದ್ರೂ ಕಡಿಮೆ ಮಾಡಿದಿರಾ? ಈ ಕಡಿಮೆ ಮಾಡಿರೋ ಪರಿಣಾಮ ಏನಾಗುತ್ತೆ ಗೊತ್ತಾ? ಈ ವರ್ಷದಲ್ಲಿ ಈ 2 ತಿಂಗಳು 3 ತಿಂಗಳು ಗ್ಯಾಪ್ ಆಗುತ್ತೆ ಅಲ್ಲ, 2 ತಿಂಗಳು ಆ ಸಮಸ್ಯೆ ಉಂಟಾಗುತ್ತೆ. ನೋಡ್ತಾ ಇರಿ ಏನಾಗುತ್ತೆ ಅಂತ ಹೇಳಿ.